ಶಾಂತಿ, ಶಾಂತಿ. ಈ ಶಾಂತಿ ಒಂದಿಷ್ಟು ಕೂಗಿದ್ರೂ ಕೇಳಲ್ಲ, ಹೊರಗೆ ಬರಲ್ಲ. ಎಂತ ಆಗದೆ? ಒಳಗೆ ಹೋಗಿ ನೋಡ್ತೀನಿ ಎಂತ ಮಾಡ್ತಾರೆ ಅಂತ ಹೇಳಿ. ಶಾಂತಿ, ಅಲ್ಲ ಒಳಗೆ ಬಂದೀನಿ ಆದರೂ ಆ ಅನ್ನಲ್ಲ ಹ್ಞೂ ಅನ್ನಲ್ಲ. ಎಂಥದಾರು ಹೊತ್ಕೊ ಹೋದ್ರೂ ಗೊತ್ತಾಗಲ್ಲ ಈ ಶಾಂತಿ ಒಂದು. ಹೋಗಿರ್ಜಕ್ಕ, ಕರ್ದಂಗೆ ಆಯ್ತು, ಯಾರೋ ಕರೆದ್ರು ಅಂತ ಅಂದ್ಕೊಂಡೆ. ನಾನಲ್ಲಿ ಹಿತ್ಲು ಕಡೆ ಇದ್ನ ಒಂಚೂರು ತೊಂಡೆಕಾಯಿ ಗಿಡ, ಆಮೇಲೆ ಟೊಮೊಟೊ ಗಿಡ, ಹರಿವೆ ಸೊಪ್ಪೆಲ್ಲ ಹಾಕಿದ್ದೆ. ಈ ಬಿಸಿಲಲ್ಲನ್ರಿ, ಅದಕ್ಕೆ ಸಂಜೆನೆ ನೀರು ಹಾಕೋಣ ಅಂತೇಳಿ ಇವಾಗ ಹೋಗಿದ್ದೆ ಹಾಕೋಕ್ಕೆ. ಮೋಟ್ರ್ ಬೇರೆ ಹಾಳಾಗಿತ್ತು, ನಲ್ಲಿ ನೀರು ಬತ್ತಿಲ್ಲ. ಅದಕ್ಕೆ ಹೋಗಿ ಒಂದೆರಡು ಕೊಡ ಬಾವಿ ಕಟ್ಟೆಯಿಂದ ಹೋಗಿ ಸೈಕು ಬರೋಕ್ಕಂತ ಹೋಗಿದ್ದೆ. ಅದಕ್ಕೆ ನೀವು ಕೂಗಿದೆ ನಾನು ಕೇಳಿಸ್ನ ನೋಡಿ. ಹೌದಾನೆ, ನಾನು ಅಂದ್ಕೊಂಡೆ ಕಳ್ಳರು ಗಿಳ್ರು ಬಂದು ಇವ್ರ ಮನೇಲಿ ಏನೋ ಹೊತ್ಕೊ ಹೋದ್ರು ಇದಕ್ಕೆ ಗೊತ್ತಾಗಲ್ಲ ಅಂತ ಹೇಳಿ ಹಾಗೆ ಒಳಗೆ ಬಂದೆ ನೋಡು ಇದೆಯಾ ಅಂತ ಹೇಳಿ. ಹೌದನ್ರಿ ಗಿರ್ಜಕ್ಕ, ಬನ್ನಿ ಕೂತ್ಕೊಳ್ಳಿ. ಕೂರೋದೆಲ್ಲ ಇಲ್ಲ ಕಣೆ, ನನಗೂ ಮನೆ ಕಡೆ ರಾಶಿ ಕೆಲಸ ಬಿದ್ದಾವೆ ನೋಡು. ಇನ್ನೂ ಎಂತ ಮಾಡ್ಲಾ, ನಾನು ದನಿಗೆಲ್ಲ ಹುಲ್ಲು ಹಾಕ್ಲಾ, ಎಲ್ಲ ಕೆಲಸ ಬಿಟ್ಟು ಒಂಚೂರು ನಿನ್ನ ಹತ್ರ ಮಾತಾಡ್ಕೊ ಹೋಗೋಣ ಅಂತ ಹೇಳಿ ಬಂದೆ ಕಣೆ. ಹೌದಾ, ಸರಿ ಬನ್ನಿ ಕೂತ್ಕೊಳ್ಳಿ, ಒಂಚೂರು ಕಾಫಿ ಮಾಡ್ತೀನಿ. ಇವಾಗ ಬೇರೆ ಚಳಿ ಅಲ್ಲನ್ರಿ, ಸಂಜೆ ಹೊತ್ತಿಗಂದು ಚಳಿ ಅಂದರೆ ಚಳಿ. ಬನ್ನಿ ಕೂತ್ಕೊಳ್ಳಿ, ಎಂತ ಆಗಲ್ಲ, ಒಂದು ಸ್ವಲ್ಪ ತಾನೇ, ಆಮೇಲೆ ಹೋಗ್ಬೋದು. ಅಲ್ಲ ಗಿರ್ಜಕ್ಕ, ಎಂಥ ವಿಷಯನ್ರಿ? ಎಂಥದಾರು ಸಮಸ್ಯೆ ಆಗದೆ? ಎಂಥ ಕತೆ ಮನೆ ಕಡೆ? ಅಯ್ಯೋ, ನಮ್ಮ ಮನೆ ಕಡೆ ಎಂತಿಲ್ಲ ಕಣೆ ಸಮಸ್ಯೆ. ಇದು ಗೀತ ಬಂದಿತ್ತು ನೋಡು, ಬರೀ ಗೊಳೋ ಅಂತ ಹಳ್ಳದಂದ್ರೆ ಹಳ್ಳದು. ಅದ್ರ ಮಗ ಮಾತು ಕೇಳಲ್ಲಂತೆ ಮರತಿ. ಅದಕ್ಕೆ ಎಂತ ಅಂತ ಹೇಳಿ ಒಂಚೂರು ನೀನು ಬತ್ತೀಯ ನಾಳೆ ಪೇಟೆ ಕಡೆ ಹೋಗಿ ಬರೋಣ, ಅದ್ರ ಮಗನ ಹಿಂದೆನೆ ಅಂತ ನೋಡ್ಕೊಬರೋಣ ಅಂತ ಕೇಳ್ಕೋಗೋಣ ಅಂತ ಬಂದೆ. ಆ ಗೀತ ಹಳ್ಳನ್ ನೋಡಿ ನಂಗಂತೂ ನೋಡು ಹಿಂಸೆ ಆಗಿ ಹೋಗ್ತದೆ. ಸುಮ್ಮನಿರಿ ಗಿರ್ಜಕ್ಕ, ಅವ್ರ ಮನೇಲಿ ಎಲ್ಲರೂ ಒಂದು ಥರಾನೇ ನೋಡಿ. ಇವಾಗ ನಾವು ಹೋಗಿ ಎಂಥ ಸಹಾಯ ಮಾಡೋದು, ಆಮೇಲೆ ನಮ್ಮ ಮೇಲೆ ಉಲ್ಟಾ ಹೊಡಿತಾರೆ ನೋಡಿ. ಅವ್ರ ಮನೆ ಸವಾಸವನ್ನು ನಂಗೆ ಬೇಡ ಕಣ್ರಿ. ಯಾಕೆ ಹಂಗಂತೀಯ ಶಾಂತಿ? ಗೀತನ್ ನೋಡಿದ್ರೆ ನಂಗಂತೂ ಬೇಜಾರಾಗ್ತದೆ ಕಣೆ. ಬಾರೆ ಹೋಗಿ ಬರೋಣ ಎಂತ ಅಂತ ಒಂಚೂರು ಅವ್ರ ಮನೆ ಸಮಸ್ಯೆ ಪರಿಹಾರನಾರು ಮಾಡ್ತದೆ. ನಮಗೆ ಅದ್ರದಾರು ಪುಣ್ಯ ಬರ್ತದೆ ನೋಡು, ದೇವ್ರು ಒಳ್ಳೇದು ಮಾಡ್ತದೆ. ಅಯ್ಯೋ ಸುಮ್ಮನಿರಿ ಗಿರ್ಜಕ್ಕ, ನಿಮಗೆ ವಿಷಯ ಗೊತ್ತಿಲ್ಲಂತ್ರಿ ಅವ್ರ ಮನೆದು. ಎಲ್ಲ ಕಡೆ ಪ್ರಚಾರ ಆಗದು ನೋಡಿ. ಎಂತ ಎಂತ ಹೇಳೋದು? ಎಂಥ ವಿಷಯನೇ ಅವ್ರ ಮನೆದು? ನಂಗೆ ಎಂತ ಗೊತ್ತಿಲ್ಲ ನೋಡು. ನಮ್ಮ ಮನೇಲಿ ಇವ್ರಿಗೆ ಗೊತ್ತಿದ್ರು ಅವ್ರು ನೋಡು ಮನೆಗೆ ಬಂದಂತೂ ಎಂತ ಹೇಳಲ್ಲ ನಮ್ಮ ಹತ್ರ. ನಮಗೆ ವಿಷಯನೂ ಗೊತ್ತಾಗಲ್ಲ. ನಮ್ಮ ಮನೆ ತವಣಿನೂ ನನ್ನ ಹತ್ರ ಬಂದು ಎಂತ ಹೇಳಲ್ಲ. ಅಯ್ಯೋ ಎಂತ ಕೇಳ್ತೀರಾ? ಗೀತಕ್ಕನ ಮಗ ಗುಂಡ ಅದನಲ್ಲ, ಅವನು ಯಾವುದೋ ಹುಡುಗಿನೂ ಅಲ್ಲಂತೆ ಕಣ್ರಿ. ಯಾವುದೋ ಮದುವೆ ಆಗಿದ್ದು ಹಿಂಗ್ಸಿನ ಜೊತೆ ಎಲ್ಲ ಇರೋದಂತೆ. ಎಲ್ಲ ಊರಲ್ಲೂ ಪ್ರಚಾರ ಆಗದೆ. ನಮ್ಮೂರಲ್ಲೇ ಲಾಸ್ಟಿಗೆ ಹತ್ತಿರೋದು, ಹೊರಗಡೆ ನೋಡಿ ಎಲ್ಲರಿಗೂ ಗೊತ್ತಾಗದೆ. ಅಯ್ಯೋ ಹೌದಾನೆ, ನನಗೆ ಈ ವಿಷಯನೇ ಗೊತ್ತಿಲ್ಲ ಮರತಿ. ಅವ್ರ ಮಾತು ಕಟ್ಕೊಂಡು ನಾನು ಇವಾಗ ಹೋಗಿ ಅವನನ್ನು ಫಾಲೋ ಮಾಡಿದರೆ ನಂಗೆ ರಾಚಾರ ಬತ್ತಿತ್ತು ನೋಡು. ಅದಕ್ಕೆ ನಾನು ಸುಮ್ಮನೆ ಇರೋದು ಕಂಡು. ಆ ಗೀತಕ್ಕ ಪಾಪ ಅದ್ರ ಗಂಡಿಗೆ ಎಂತ ಗೊತ್ತಿಲ್ಲ. ಅವನಿಗೇನು ಮನ್ಸಿನ ಜಾತಿ ಹುಟ್ಟನನ್ರಿ, ಇನ್ನು ಚಿಕ್ಕ ಏಜಿನ ಹುಡುಗ. ಅವನಿಗೆ ಬೇಕಿತ್ತ ಇದೆಲ್ಲ? ಇನ್ನೊಂದು 2 ವರ್ಷಕ್ಕೆ ಮದುವೆ ಮಾಡ್ತಿದ್ರು ಮನೇಲಿ. ಇವಾಗಲೇ ಅಫೇರು ಇಟ್ಕೊ ಹೋಗೋದು. ಅಲ್ಲ ಕಣೆ, ಅವನಿಗೆ ಮದುವೆ ಆಗಿದ್ದು ಹಿಂಗ್ಸಿನ ಜೊತೆ ಬೇಕಿತ್ತಾನೆ. ಅದ್ರ ಸಂಸಾರನೂ ಹಾಳು, ಇಲ್ಲೂ ಹಾಳು. ಎಂಥದೇ ಇವಾಗಿನ ಕಾಲ ಅಂತೂ ಭಾಳ ಕೆಟ್ಟೋಗದೆ. ಯಾವ ಊರು ಹಿಂಸೆ? ನನಗೂ ಹಾಗೆ ಅನಿಸ್ತು. ನಮ್ಮನೆ ಹುಡುಗರನ್ನೆಲ್ಲ ಅವನ ಜೊತೆ ಕಳ್ಸೋಕ್ಕೆ ನಂಗೆ ಭಯ ಕಣ್ರಿ. ಅವನ ಜೊತೆ ಸೇರಿ ಇವು ಹಾಳಾಗ್ತವೆ ಅಂತ ಹೇಳಿ. ಪಕ್ಕದೂರು ಹಿಂಸೆ. ಅವ್ರ ಮನೆಗೆ ಕೊನೆಗಾರ ಬತ್ತಿದ್ನಲ್ಲ, ಅವನ ಸೊಸೆ ಅಂತೆ, ಅದಕ್ಕೊಂದು ಮಗು ಬೇರೆ ಅದೇ. ಎಂಥದೇ ಈಗಿನ ಕಾಲ ಎಲ್ಲ ಭಾಳ ಕೆಟ್ಟೋಗೋದು ನೋಡಿ. ಹೌದನೇ, ಕೊನೆಗಾರನ ಸೊಸೆನೇ. ಅವನಿಗೆ ಎಂತ ಆಗಿತ್ತೆ? ಜಾತಿನೂ ಅಲ್ಲ ಎಂಥದೂ ಅಲ್ಲ. ಜಾತಿ ಎಲ್ಲ ಹೋಗಲಿ ಬಿಡು, ಮದುವೆ ಆಗಿದ್ದು ಹಿಂಗ್ಸಿನ ಜೊತೆ ಅವನಿಗೆ ಬೇಕಿತ್ತ? ನಂಗೆ ಅದು ಮರತಿ ತಲೆ ಬಿಸಿ. ಹೌದ್ರಿ, ಆ ಗೀತಕ್ಕಂತೂ ಪಾಪದ ಹಿಂಗ್ಸು. ನಂಗೆ ಅದನ್ನ ನೋಡೇ ಬೇಜಾರಾಯ್ತು ನೋಡಿ. ಮೊನ್ನೆನೂ ಪಾಪ ಅದು ಅಳ್ತಾ ಇತ್ತು. ಅವ್ರಿಗೆ ಇದೆಲ್ಲ ವಿಷಯ ಗೊತ್ತಿಲ್ಲ. ಅವರು ಮನೆಗೆ ಬರಲ್ಲ ಅದು ಇದು ಅಂತ ಅವರು ತಲೆ ಬಿಸಿ ಮಾಡ್ಕೊಂಡಾರೆ. ಒಳಗಡೆ ಹಿಂಗದೆ ಅಂತ ಅವ್ರಿಗೆ ಅಂತ ಗೊತ್ತು? ಅವ್ರಿಗೆ ಯಾರು ಹೋಗಿ ಹೇಳಿದ್ರೆ ತಾನೇ ಗೊತ್ತಾಗೋದು. ಅದು ಹೌದು ಕಣೆ, ಪಾಪ ಅವ್ರಿಗೇನು ಗೊತ್ತಾಗೋದು ಬೇಡ, ಜೀವನೇ ಬಿಡ್ತಾರೆ ಈ ವಿಷಯ ಎಲ್ಲ ಗೊತ್ತಾದರೆ. ಸರಿ, ನೀವು ಗೀತಕ್ಕನ ಹತ್ರ ಹೋಗಿ ಎಂಥದಾರು ಬೇರೆ ಸುಳ್ಳು ಹೇಳಿ ಅದು ಇದು ಕೆಲಸ ಉಂಟು ಅಂತ ಹೇಳಿ ಮತ್ತೆ ಎಂತ ಮಾಡ್ತೀರಾ? ಹಂಗೆ ಹೇಳೋಕ್ಕೂ ಆಗಲ್ಲ, ಎದ್ರ ಹೋಗಿ ಹಿಂಗಂತ ಹೇಳಿ. ಹೌದೇ, ಹಾಗೆ ಮಾಡ್ತೀನಿ ನಾನು. ಒಂಚೂರು ಸಕ್ಕರೆ ಇದೆ ಕೊಡೆ, ಒಂದು ಲೋಟ, ನಾಳೆ ತಂದು ಕೊಡ್ತೀನಿ. ಸರಿ ಕೊಡ್ತೀನಿ, ಉಂಟು ಚೂರು ಉಂಟೇನು. ನಂಗೊಂಚೂರು ಇಟ್ಕೊಂಡು ನಿಮ್ಗೊಂಚೂರು ಕೊಡ್ತೀನಿ. ನಾಳೆ ಒಂಚೂರು ತಂದು ಕೊಡಿ ಆಯ್ತಾ? ಯಾರು ನೆಂಟರು ಬಂದರೆ ಇಬ್ಬರು ಕಾಪಿ ಮಾಡಬೇಕಲ್ಲ, ಅದಕ್ಕೆ ಸಕ್ಕರೆ ಹಾಕಬೇಕಲ್ಲ, ಬೆಲ್ಲ ಹಾಕೋಕ್ಕಾಗಲ್ಲ. ಅದಕ್ಕೋಸ್ಕರ ಚೂರು ತಂದು ಇಟ್ಕೊಂಡಿರ್ತಿದ್ನಾ. ನಾಳೆ ಮರಿ ಇದೆ, ತಂದು ಕೊಡಿ ಆಯ್ತಾ ಗಿರ್ಜಕ್ಕ?
ಸರಿ ಕಣೆ, ನಾಳೆ ಬೆಳಿಗ್ಗೆನೇ ತಂದ್ಕೊಡ್ತೀನಿ. ಇವತ್ತು ನಮ್ಮನೇಲಿ ಇವ್ರು ಸಂಜೆ ತತ್ತಾರೆ. ಇವಾಗ ಟೀಗೆ ಸಕ್ಕರೆ ಇಲ್ಲ ಕಣೆ, ಅದಕ್ಕೆ ಒಂಚೂರು ಕೊಡು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ.